ಹಾಯ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಕ್ಯಾಬೇಜ್ ಮಂಚೂರಿಯನ್. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಮೊದಲಿಗೆ ಒಂದು ಕ್ಯಾಬೇಜ್ ಅಂದರೆ ತೂಕದ ಅಳತೆಯಲ್ಲಿ ಹೇಳೋದಾದರೆ ಒಂದು 250 ಗ್ರಾಮಿಂದ ಒಂದು 400 ಗ್ರಾಮ್ ಒಳಗಡೆ ಬರುತ್ತೆ. ಅಷ್ಟನ್ನು ನಾನು ಎಲೆ ಎಲ್ಲ ತೆಗೆದು ಕ್ಲೀನಾಗಿ ತುರಿದಿಟ್ಕೊಂಡ್ಬಿಟ್ಟಿದ್ದೀನಿ. ಹೆಚ್ಚಿದ್ರೆ ಉದ್ದುದ ಪೀಸ್ ಸಿಗುತ್ತೆ ಅಂಥೇಳಿ ತುರಿದ್ರೆ ಚೆನ್ನಾಗಿರುತ್ತೆ ಅಂತ ತುರಿದು ಇಟ್ಕೊಂಡಿದ್ದೀನಿ. ಈಗ ಕ್ಯಾಬೇಜ್ ಎಲ್ಲ ತುರ್ಕೊಂಡು ಅದನ್ನು ಕ್ಲೀನಾಗಿ ಒಂದು ಸತಿ ನೀರಲ್ಲೆಲ್ಲ ತೊಳ್ಕೊಂಡು ಆಮೇಲೆ ನೀರು ಇಳಿಯೋ ಹಾಗೆ ಒಂದು ತೂತ್ ಬಟ್ಲಲ್ಲಿ ಹಾಕ್ಕೊಂಡು ಆ ನೀರೆಲ್ಲ ಇಳಿದ್ಮೇಲೆ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ ಅಥವಾ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಆರೆಂಜ್ ಕಲರ್ ಫುಡ್ ಕಲರ್ನ ಯೂಸ್ ಮಾಡಿದ್ದೀನಿ. ಅದನ್ನು ಹಾಕಿ ನಾನು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಸೊ ನೋಡಲಿಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೆಕ್ಸ್ಟು ನಾನು ಇದಕ್ಕೆ ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಬಳಸ್ತಾ ಇದ್ದೀನಿ. ನಾನು ಕಾರ್ನ್ಫ್ಲೋರ್ ಬಿಟ್ಟು ಬೇರೆ ಹಿಟ್ಟನ್ನು ಬಳಸ್ತಾ ಇಲ್ಲ ಇವತ್ತು. ಕಾರ್ನ್ಫ್ಲೋರ್ ಹಾಕಿದರೆ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ ಅನ್ನೋದಕ್ಕೋಸ್ಕರ. ಆಮೇಲೆ ಔಟ್ಸೈಡ್ ನಾವೇನು ತಿಂತೀವಿ ಸ್ಟ್ರೀಟ್ ಫುಡ್ಡು ಅದೇ ಟೇಸ್ಟೇ ಬರುತ್ತೆ ನಮಗೆ. ಅದಕ್ಕೋಸ್ಕರ 4 ಸ್ಪೂನ್ ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಹಾಕಬೇಕು ಅನ್ನೋದು ಕಲಿಸುವಾಗ ಗೊತ್ತಾಗುತ್ತೆ. ಕಮ್ಮಿ ಬಿದ್ದರೆ ಇನ್ನೊಂದು 2 ಸ್ಪೂನಷ್ಟು ನೀವು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೆ ಅದಕ್ಕೆ ಒಂಚೂರು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಮತ್ತು ಇದು ಕ್ಯಾಬೇಜ್ ಮಂಚೂರಿಯನ್ ಮಸಾಲ. ಆ ಮಸಾಲ 10 ರೂಪೀಸ್ ಪ್ಯಾಕೆಟಲ್ಲಿ ಸಿಗುತ್ತೆ, ಅದರಲ್ಲಿ ಹಾಕಿದ್ದೀನಿ ನಾನು. ಸೊ ಈಗ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಬಜ್ಜಿ ಬೋಂಡ ಅದಕ್ಕೆ ಕಲಿಸ್ಕೊಳ್ಳಿ. ಅದನ್ನು ನಿಮಗೆ ಹಾಕುವಾಗ ಗೊತ್ತಾಗುತ್ತೆ ಕಾರ್ನ್ಫ್ಲೋರು ಇನ್ನು ಬೇಡವಾ ಅನ್ನೋದು. ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಇದನ್ನು ಕಲಿಸಿದ್ರೆ ಇವಾಗ ನಮಗೆ ಕ್ಯಾಬೇಜ್ ಮಂಚೂರಿಯನ್ ಮಾಡೋದಕ್ಕೆ ಆ ಹಿಟ್ಟು ರೆಡಿ ಆಗುತ್ತೆ. ನೋಡಲಿಕ್ಕೇ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಮಗೆ. ಒಂದೊಂದು ಕಕ್ಕೆ ಬರೀಕದು ಉಂಡೆ ಕಟ್ಟು ಹತ್ತು ಬಂದ ನಂತರ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಈಗ ಸಣ್ಣ ಉಂಡೆಗಳನ್ನು ಕಾದಿರುವಂಥ ಎಣ್ಣೆಯ ಬಾಣಲೆ ಒಳಗಡೆ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ. ಈಗ ಒಂದೊಂದಾಗೆ ಬಿಟ್ಕೊತ ಹೋಗೋದು. 5ರಿಂದ 6 ಬೇಯಷ್ಟು ಎಣ್ಣೆನ ಹಾಕಿದ್ದೀನಿ ನಾನು. ಸೊ ಒಂದೊಂದೇ ಉಂಡೆಗಳನ್ನು ಬಿಡ್ತಾ ಹೋಗಿ ಎಣ್ಣೆ ಒಳಗಡೆ. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಗ ಎಣ್ಣೆ ಕಾಯಿಸ್ಬಿಟ್ಟು ಫುಲ್ಲು ಮೀಡಿಯಮ್ ಫ್ಲೇಮಿಗೆ ತೊಗೊಂಡು ಬನ್ನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಕಲರ್ ಬೇಗ ಬಂದುಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈಗ ಒಂದು ಸತಿ ನೀವು ಹಾಕಿದ ಮೇಲೆ ಅದು ಬೇಯೋ ತನಕ ಕೆಳಗಡೆ ಎಲ್ಲ ಬೇಯೋ ತನಕ ಅದನ್ನು ಹಾಗೇ ಇಟ್ಬಿಡ್ಬೇಕು. ಒಂದು ಸೈಡ್ ಬೆಂದಿದೆ ಅಂದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ತೊಗೊಳ್ಬೇಕಾಗುತ್ತೆ. ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನಲ್ಲಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಹಾಕಿದ ನಂತರ ಸಣ್ಣಗೆ ಹೆಚ್ಚಿದಂಥ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ನಂತರ ಕ್ಯಾಪ್ಸಿಕಮ್ ಎಲ್ಲನೂ ಮಿಕ್ಸ್ ಮಾಡಿ. ಕರ್ಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ಮು ಎಲ್ಲ ಈಗ ಒಂದೊಳ್ಳೆ ಮಿಕ್ಸ್ ಮಾಡಿ ಚೆನ್ನಾಗದು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು. ಈಗ ಅಲ್ಲಿ ಕ್ಯಾಬೇಜ್ ಮಂಚೂರಿಯನ್ ಬಾಲ್ಸು ರೆಡಿಯಾಗಿದೆ. ಅದನ್ನು ತೆಗೆದುಬಿಟ್ಟು ಈ ಮಸಾಲೆಗೆ ಏನು ಮಾಡ್ತಾ ಇದ್ವಲ್ಲ ಆ ಮಸಾಲೆಗೆ ಹಾಕ್ಕೊಳ್ಳಿ. ಒಂದೊಂದಾಗಿ ತೆಗ್ದಕ್ಕೆ ಹಾಕ್ಕೊಳ್ಳಿ.
ಆಮೇಲೆ ಆ ಒಗ್ಗರಣೆ ಒಳಗಡೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ. ಈಗ ಬೆಂದಿರೋಂಥ ಒಗ್ಗರಣೆಗೆ ನಾವು ಸಾಸ್ಗಳನ್ನ ಹಾಕಬೇಕು. ಮೊದಲಿಗೆ 1-2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. ನಂತರ 1-2 ಟೀ ಸ್ಪೂನಷ್ಟು ವೆನೆಗರ್ ಹಾಕ್ಕೊಳ್ಳಿ. ನೆಕ್ಸ್ಟು ಚಿಲ್ಲಿ ಸಾಸ್, ಅದು 1-2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ನೆಕ್ಸ್ಟು ಗ್ರೀನ್ ಚಿಲ್ಲಿ ಸಾಸ್, ಅದೊಂದು 2 ಸ್ಪೂನಷ್ಟು. ಆಮೇಲೆ ಟೊಮ್ಯಾಟೊ ಸಾಸ್ 2 ಸ್ಪೂನಷ್ಟು. ಓಕೆ, ಸೊ ಈಗೆಲ್ಲ ಆದಮೇಲೆ ಈಗ ಚೆನ್ನಾಗಿ ಅದು ಮಸಾಲೆ ಒಳಗೆ ಮಿಕ್ಸ್ ಆಗೋಂಗೆ ಕೈ ಆಡಿಸ್ತಾ ಹೋಗ್ರಿ. ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಒಂಚೂರು ಸಾಲ್ಟನ್ನು ಮಿಕ್ಸ್ ಮಾಡಿ. ಎಲ್ಲ ಸಾಸ್ಗಳಲ್ಲಿ ಇರೋದರಿಂದ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಎಲ್ಲ ಬಾಲ್ಸ್ಗಳು ತೆಗ್ದಾಗಿದೆ. ಎಲ್ಲ ಬಾಲ್ಸ್ಗಳಿಗೆ ಮಸಾಲೆ ಅಂಟೋ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ. ಈಗ ಎಲ್ಲ ಮಸಾಲ ಮಿಕ್ಸ್ ಆದ ನಂತರ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಿ. ಈಗ ಅದನ್ನು ಮೇಲೆ ಉದುರಿಸೋದು. ನಿಮಗೆ ಆನಿಯನ್ ಹೂಗಳು ಸಿಕ್ಕರೆ ಅದನ್ನು ಕೂಡ ಸಣ್ಣಕ್ಕೆ ಹಾಕ್ಬೋದು, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪಲ್ಲೇ ಆಗುತ್ತೆ. ಸೊ ಈಗ ನಮಗೆ ರುಚಿಯಾದ ಕ್ಯಾಬೇಜ್ ಮಂಚೂರಿಯನ್ ಸಿದ್ಧವಾಯಿತು. ಇದನ್ನು ನೀವು ಡಿಶ್ ಔಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ನೋಡಿ, ಈಗ ಬಿಸಿ ಬಿಸಿಯಾದಂಥ ಕ್ಯಾಬೇಜ್ ಮಂಚೂರಿಯನ್ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ಇಷ್ಟ ಆದಲ್ಲಿ ಇದು ತುಂಬ ಸಿಂಪಲಾಗಿ ಮಾಡಿರೋವಂಥದ್ದು. ಸೊ ನೀವು ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.